ಹಾಯ್ ಎಲ್ಲರಿಗೂ. ನಾನಿವತ್ತು ಇನ್ಸ್ಟಂಟಾಗಿನ ರಾಗಿ ದೋಸೆನ ಅಕ್ಕಿ ದೋಸೆ ಥರ ಹ್ಯಾಂಗೆ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ. 1-2 ಗಂಟೆ ಅಥವಾ 3 ಗಂಟೆ ಉದ್ದಿನ ಬೇಳೆ ನೆನೆಸಿಡಬೇಕು. ಅದನ್ನು ಹಿಂಗೆ ಗಟ್ಟಿಯಾಗಿನ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಈ ರುಬ್ಬಿದ್ದ ಮಿಶ್ರಣಕ್ಕೆ ನಾವು 1 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡ್ರೆ ಅದಕ್ಕೆ 3 ಗ್ಲಾಸ್ ರಾಗಿ ಹಿಟ್ಟು ಹಾಕಬೇಕು. ನಾವೇನು ರಾಗಿ ಬೀಸ್ಕೊಂಬಂದು ಇಟ್ಟಿರ್ತೀವಲ್ಲ ಅದನ್ನು ಹಾಕಿ ಸರಿಸ್ನಿಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾವು ಅದನ್ನು ಗಟ್ಟಿಯಾಗನ ಮಿಕ್ಸ್ ಮಾಡ್ಕೋಬೇಕು ಒಂದು ನಾರ್ಮಲ್ ಲೆವೆಲಿಗೆ. ಆಮೇಲೆ ಅದಕ್ಕೆ ಎಷ್ಟು ಪ್ರಮಾಣ ನೀರು ಬೇಕು ನೋಡು, ಅಳ್ಳಕ್ಕಾಗಕ್ಕೆ ಅಥವಾ ಗಟ್ಟಿ ಆಗಕ್ಕೆ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ತಾಸು ಇಡಬೇಕು. 2 ತಾಸು ಇಟ್ಟು ಇಲ್ಲ ಓವರ್ ನೈಟಾಗಿ ಬಿಟ್ರೂ ಓಕೆನಾ. ಓವರ್ ನೈಟ್ ಬಿಟ್ಟರೆ ಏನೈತೆ ನೋಡ್ರಿ, ಹಿಂಗೆ ಉಬ್ಬು ಬರ್ತೈತಿ ದೋಸೆ, ಹಿಂಗೆ ಉಬ್ತೈತಿ ಮಸ್ತಾಗಿರಲ್ಲ. ಅಕ್ಕಿ ದೋಸೆ ಮಾಡೋಕೆ ನಾವು ಹೆಂಗೆ ನೆನೆ ಇಟ್ಟು ಮಾಡ್ತೀವಲ್ಲ ಹಂಗೆ ಮಾಡಿದ್ರೂ ಬೆಸ್ಟ್, ಮಸ್ತ್ ಆಗ್ತೈತಿ. ಹಿಂಗೆ ಇದು ಉಬ್ಬಿರ್ತೈತಿ. ಇದಕ್ಕೆ ಸೋಡಾ ಪುಡಿ ಹಾಕಬೇಕು ಮತ್ತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಅಜ್ವಾನ ಅಥವಾ ಜೀರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟಾದ್ಮೇಲೆ ನಾವು ಇದನ್ನು ತವಾ ಮೇಲೆ ಅಕ್ಕಿ ದೋಸೆ ಹೆಂಗೆ ಹಾಕ್ತೀವೋ ತಳ್ಳಗೆ ಹಂಗನ ತೀಡ್ಕೊಂಡು ಇದನ್ನು ನಾವು ಚಟ್ನಿ ಜೊತೆ ಅಥವಾ ಆಲೂಗಡ್ಡೆ ಪಲ್ಯ ಜೊತೆ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ. ನಾವು ಹೆಂಗೆ ಸೇಮ್ ಅಕ್ಕಿ ದೋಸೆನ ತಳ್ಳಗೆ ಮಾಡ್ಕೋತೀವಲ್ಲ, ನಮ್ಗೆ ಎಷ್ಟು ತಳ್ಳಗೆ ಬೇಕೋ ಅಷ್ಟು ತಳ್ಳಗೆ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಹೆಲ್ದಿಯಾಗಿರ್ತೈತಿ.